ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೆಟ್ ಹೇರ್ ಕೇರ್ ಪ್ರಾಡಕ್ಟ್ ಶೇರ್ ಮಾಡ್ತೀನಿ. ಸೀರಿಯಸ್ಲಿ ಇವು ಯೂಸ್ ಮಾಡಿದ ಮೇಲೆ ಹೇರ್ ಸೂಪರ್ ಸ್ಮೂತ್ ಆಗಿಬಿಡ್ತು. ಮೊದಲ ಪ್ರಾಡಕ್ಟ್ ಪ್ಯಾರಾಶೂಟ್ ಏರ್ ಆಯಿಲ್, ಎಲ್ಲರಿಗೂ ನೋನ್ ಪ್ರಾಡಕ್ಟ್ ಅಲ್ವಾ. ಸೊ ಫಸ್ಟ್ ನಾನು ಇದನ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಲಿಟಲ್ ಅಮೌಂಟ್ ಆಫ್ ಆಯಿಲ್ ತೊಗೊತೀನಿ ಇದರಿಂದ. ಆ್ಯಂಡ್ ಅದಾದಮೇಲೆ ನಾನು ಸೀಕ್ರೆಟ್ ಹೇರ್ ಆಯಿಲ್, ಇದು ಕೂಡ ತುಂಬ ನೈಸ್ ಫ್ರೇಗ್ರೆನ್ಸ್ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆರ್ಡರ್ ಮಾಡಿದ್ದು. ಸೊ ದಿಸ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಏನಾದರೂ ಹೇರ್ ಫಾಲ್ ಜಾಸ್ತಿ ಇದ್ದರೆ ಆ್ಯಂಡ್ ಗ್ರೇ ಹೇರ್ಸ್ ಇದ್ದರೆ ಸೊ ಯು ಮಸ್ಟ್ ಯೂಸ್ ಇಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇರ್ ಸ್ಕ್ಯಾಲ್ಪ್ ಮಸಾಜರ್ನ ಯೂಸ್ ಮಾಡ್ತೀನಿ. ಸೊ ಆಯಿಲೆಲ್ಲ ಹಚ್ಚಿರೋದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಇದು ನಾನು ಮೀಶೋಯಿಂದ ತರಿಸಿದ್ದು ಈ ಪ್ರಾಡಕ್ಟ್ನ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಲ್ಪ್ಸ್ ಗುಡ್ನೆಸ್ ಅವರಿಂದ ರೋಸ್ಮೆರಿ ವಾಟರ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದು ನಿಮಗೆ ಬೇಬಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಮೈ ಆಲ್ಮೋಸ್ಟ್ 5 to 6 ಬಾಟಲ್ ಅನಿಸುತ್ತೆ ಇದು ನಾನು ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ ಇದು ರೋಸ್ಮೆರಿ ವಾಟರ್. ಇದನ್ನ ನೀವು ಹೇರ್ ಕೇರ್ ಮಾಡುವಾಗಲೂ ಯೂಸ್ ಮಾಡ್ಬೋದು ಆ್ಯಂಡ್ ಹೇರ್ ವಾಶ್ ಆಗಿದ ನಂತರನೂ ನೀವು ಯೂಸ್ ಮಾಡ್ಬೋದು, ಯಾಕೆಂದರೆ ಅದು ವಾಟರ್ ಅಲ್ಲ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ಆ್ಯಂಡ್ ದೆನ್ ಆಫ್ಟರ್ ಏರ್ ಆಯಿಲಿಂಗ್ ನಾನು 1 hour ಬಿಡ್ತೀನಿ. ನೆಕ್ಸ್ಟ್ ನಾನು ಹೇರ್ ವಾಶ್ ಮಾಡಬೇಕಾದ್ರೆ ವಿಶ್ಕೇರಿಂದ ಹೇರ್ ಶಾಂಪೂ ನಾ ಯೂಸ್ ಮಾಡ್ತೀನಿ. ದಿಸ್ ಈಸ್ ವಿಶ್ಕೇರ್ ಮಲ್ಟಿಪೆಪ್ಟೈಡ್ ಆ್ಯಂಟಿ ಹೇರ್ ಫಾಲ್ ಶಾಂಪೂ. ಇದು ನನ್ನ ಆಬ್ಸಲ್ಯೂಟ್ ಫೇವ್ರೇಟ್. ಅದ್ರ ಜೊತೆ ನಾನು ನಾನ್ ಎಲೆಕ್ಟ್ರಿಕಲ್ ಸ್ಕ್ಯಾಲ್ಪ್ ಮಸಾಜರ್ನ ಯೂಸ್ ಮಾಡ್ತೀನಿ. ಇದು ಲ್ಯಾದರ್ ಬರೋಕ್ಕೆ ಮತ್ತು ಸ್ಕ್ಯಾಲ್ಪ್ ಕ್ಲೀನ್ ಆಗೋಕ್ಕೆ ಸೂಪರ್ ಹೆಲ್ಪ್ ಆಗುತ್ತೆ. ಇದು ನಾನು ಮೀಶೋಯಿಂದ ತಂದಿದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಶಾಂಪೂ ನಂತರ ವಿಶ್ಕೇರ್ ಕಂಡೀಷ್ನರ್ ಮತ್ತು ಅದನ್ನ ಯೂಸ್ ಮಾಡ್ತೀನಿ. ನೀವು ಕಂಡೀಷ್ನರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹೇರ್ನಲ್ಲಿರೋ ವಾಟರ್ ಎಲ್ಲ ತೆಗಿಬೇಕು. ಆಫ್ಟರ್ ದಟ್ ಯು ಹ್ಯಾವ್ ಟು ಅಪ್ಲೈ ದಿಸ್ ಕಂಡೀಷ್ನರ್ ಲೈಕ್ ಫಾರ್ 10 to 15 minutes ನೀವು ಅಪ್ಲೈ ಮಾಡಿಬಿಟ್ಟು ಬಿಡಬೇಕು. ಅದಾದ ನಂತರ ನೀವು ಹೇರ್ ವಾಶ್ ಮಾಡ್ಬೋದು. ಇದರಿಂದ ಫ್ರೀಸಿನೆಸ್ ಕಮ್ಮಿ ಆಗುತ್ತೆ ಮತ್ತು ಹೇರ್ ತುಂಬ ಶೈನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಅದಾದ ನಂತರ ನಾನು ಹೇರ್ ಡ್ರೈ ಆದಮೇಲೆ ವಿಶ್ಕೇರ್ ಹೇರ್ ಗ್ರೋತ್ ಸಿರಮ್ನ ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಎವ್ರಿ ಡೇ ನೈಟ್ ಯೂಸ್ ಮಾಡ್ತೀನಿ ಆ್ಯಂಡ್ 2 days ಒನ್ಸ್ ಹೇರ್ ವಾಶ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಹೇರ್ ಫಾಲ್ ಇದ್ದು ಬಾಲ್ನೆಸ್ ಇದ್ದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದು. ನಿಮಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ಅನ್ನೋದಿದ್ರೂ ನಿಮಗೆ ಬೇಗ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ದೆನ್ ನಾನು ಹೇರ್ ಡ್ರೈ ಮಾಡಬೇಕಾದ್ರೆ ಹೀಟ್ ಪ್ರೊಟೆಕ್ಷನ್ ಮಿಸ್ಟ್ನ ಯೂಸ್ ಮಾಡ್ತೀನಿ ಹೇರ್ ಡ್ರೈ ಆ್ಯಂಡ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ. ಸೊ BBlunt ನಾನು ಇದನ್ನ ಯೂಸ್ ಮಾಡ್ತಾ ಇರೋದು. ಸ್ಟ್ರೈಟ್ನರ್ ಅಥವಾ ಡ್ರೈಯರ್ ಯೂಸ್ ಮಾಡಬೇಕಾದ್ರೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು ಮಸ್ಟ್ ಹ್ಯಾವ್ ಆ್ಯಕ್ಚುಲಿ, ಇಟ್ ಪ್ರೊಟೆಕ್ಟ್ಸ್ ಯುವರ್ ಹೇರ್. ಸೊ ಯಾ ಗೈಸ್, ಇವು ನನ್ನ ಗೋ ಟು ಹೇರ್ ಕೇರ್ ಪ್ರಾಡಕ್ಟ್ಸ್. ಟ್ರೈ ಮಾಡಿ ಆ್ಯಂಡ್ ಲೆಟ್ ಮಿ ನೋ ಹೌ ಇಟ್ ವರ್ಕ್ ಫಾರ್ ಯು ಇನ್ ದ ಕಾಮೆಂಟ್ಸ್. So this is my hair care routine. Thank you all.